ನಿನ್ನ ಜಿಮ್ 1 ವರ್ಷ ಕೂಡ ನಡೆಯೋದಿಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಅದೇ ಜಿಮ್ 5ನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದೆ. ಆವತ್ತು ನನ್ನ ಅಕೌಂಟಲ್ಲಿ ಇದ್ದದ್ದು ಬರೀ 2,000. ಆದರೂ ಈ ಜಿಮ್ ಹೇಗೆ ಶುರುವಾಯಿತು? ಈಗ ಎಲ್ಲರೂ ನನ್ನ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾರೆ. ಮನೆ, ಗಾಡಿ, ಜಿಮ್, ಫಿಸಿಕ್, ಕ್ಲೈಂಟ್ಸ್, ವಿಕ್ಟ್ರೀಸ್. ಆದರೆ ಇದು ಯಾವಾಗಲೂ ಇದೇ ಥರ ಇತ್ತಾ? ಖಂಡಿತವಾಗ್ಲೂ ಇಲ್ಲ. 10 ವರ್ಷದ ಮುಂಚೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡುವಾಗ ಬಸ್ಸಲ್ಲಿ ನಾವು 15 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಿತ್ತು. ಯಾಕೆಂದರೆ ಹತ್ತಿರದಲ್ಲಿ ಯಾವುದೇ ಜಿಮ್ಸ್ ಇರಲಿಲ್ಲ. ಆವಾಗಲೇ ನಮ್ಮವ್ರಿಗೆ ನಮ್ಮ ಹತ್ತಿರದಲ್ಲೇ ಒಂದು ಜಿಮ್ ಮಾಡಬೇಕಂತ ಆಸೆ ಉಟ್ಕೊಂಡಿತ್ತು. ಆಸೆ ಪಡೋದು ಸುಲಭ, ಆದರೆ ಅದನ್ನು ನೆರವೇರಿಸೋದು ಬಹಳ ಕಷ್ಟ. ಕೋವಿಡ್ ಟೈಮಲ್ಲಿ ನಾನು ಕೆಲಸ ಬಿಟ್ಟು ಬೆಂಗಳೂರಿಂದ ಮಂಗಳೂರಿಗೆ ಬರಬೇಕಾಯಿತು. ನನ್ನ ಪರಿಚಯದವರೊಬ್ಬರು ಹೇಳಿದ್ರು, ನಾವು ಸೇರಿ ಒಂದು ಜಿಮ್ ಹಾಕುವ ಅಂತ. ನಂದು ಎಷ್ಟು ವರ್ಷದ ಕನಸು ಅದೇ ಆಗಿತ್ತು. ಆದರೆ ನನ್ನ ಬ್ಯಾಂಕಲ್ಲಿ ಬರೀ 2,000 ಇದ್ದದ್ದು. ನಾನು ಫೈನಾನ್ಷಿಯಲಿ ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ ಯಾವುದೇ ಬ್ಯಾಕಪ್ ಸಪೋರ್ಟ್ ಇರಲಿಲ್ಲ. ಆದರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಹೇಗೋ 1 ಲಕ್ಷ ಸಾಲ ತಗೊಂಡು ನಮ್ಮ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದೆ. ಆದರೆ ಆವಾಗಲೇ ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ನನ್ನ ಲೆಗ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿತ್ತು. ಫಿಸಿಕ್ ಅಂತೂ 0 ಆಯಿತು. ನಾನು ಸ್ವಲ್ಪ ನ್ಯಾಷನಲ್ ಚಾಂಪಿಯನ್ ಥರ ಕಾಣ್ತಾನೆ ಇರಲಿಲ್ಲ. ಇದರಿಂದ ನನ್ನ ಕಾನ್ಫಿಡೆನ್ಸ್ ತುಂಬಾ ಕಡಿಮೆ ಆಗಿತ್ತು. ಆದರೆ ಜಿಮ್ಮಿದು ಪ್ಲ್ಯಾನ್ ನಾವು ಸ್ಟಾಪ್ ಮಾಡಲಿಲ್ಲ. ಎಷ್ಟು ಕಷ್ಟ ಆದರೂ ನಾವು ಅದನ್ನು ಮುಂದೆ ಕೊಂಡೋದ್ವಿ. ಆದರೆ ಇನ್ವೆಸ್ಟರ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಕ್ಕೆ ಅವರು ನಮ್ಮ ಜಿಮ್ ಮೇಲೆ ಇನ್ವೆಸ್ಟೇ ಮಾಡಲಿಲ್ಲ. ಇದರಿಂದ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ಆದರೆ ಇಲ್ಲಿ ನನ್ನ ಕೈ ಬಿಡಲಿಲ್ಲ. ಅವನಿಗೆ ಆಗುವಷ್ಟು ಅವನು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ದ. ನಾನು PMUGP ಲೋನ್ಸ್ಗೆಲ್ಲ ಅಪ್ಲೈ ಮಾಡಿದ್ದೆ. ಆಲ್ಮೋಸ್ಟ್ 6 ಮಂತ್ಸ್ ಎಫರ್ಟ್ಸ್ ಹಾಕಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿದ ಮೇಲೆ ಅದು ಲೋನ್ ನನಗೆ ಪಾಸ್ ಆಗಿತ್ತು. ಆದರೂ ಫೈನಾನ್ಷಿಯಲಿ ತುಂಬಾ ಶಾರ್ಟೇಜ್ ಇತ್ತು. ಆವಾಗ ನನ್ನ ಫ್ರೆಂಡ್ಸ್ ತುಂಬಾ ಹೆಲ್ಪ್ ಮಾಡಿದರು. ಲೇಬರ್ ಕಾಸ್ಟ್ ಉಳಿಸೋಗೋಸ್ಕರ ಆಲ್ಮೋಸ್ಟ್ ಎಲ್ಲ ಕೆಲಸ ನಾನೇ ಮಾಡಿದ್ದೆ. ಫೈನಲಿ ತುಂಬಾ ಕಷ್ಟಪಟ್ಟು ನಾವೊಂದು ಜಿಮ್ ಸೆಟಪ್ ಮಾಡೇ ಬಿಟ್ವಿ. ನನಗೆ ಅವಾಗ ಬರೀ 23 ವರ್ಷ. ಆದರೆ ನನ್ನ ತಲೆ ಮೇಲೆ ಲೋನ್ 25 ಲಕ್ಷದ ಮೇಲೆ ಇತ್ತು. ಸರ್ವಿಸ್ ತುಂಬಾ ಚೆನ್ನಾಗಿ ಕೊಟ್ವಿ. ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿತ್ತು. ಇನ್ನೆಲ್ಲಾನು ಸರಿ ಆಯಿತು ಅನ್ನೋಷ್ಟೊತ್ತಿಗೆ ಓಪನಿಂಗ್ ಆಗಿ ಬರೀ 15 ದಿವಸದಲ್ಲಿ ಕೋವಿಡ್ ಸೆಕೆಂಡ್ ವೇವ್ ಹಿಟ್ ಆಯಿತು. ಟೆಂಪರರಿಲಿ ಜಿಮ್ ಕ್ಲೋಸ್ ಮಾಡಬೇಕಾಯಿತು. ಹಂಗಂತೂ ತುಂಬಾ ಕಷ್ಟ ಆಯಿತು. ಆವಾಗ ಎಲ್ಲರೂ ಕೇಳ್ತಿದ್ದು ಒಂದೇ, ನಿಂಗೆ ಇದೆಲ್ಲ ಬೇಕಿತ್ತ ಅಂತ. ಚಿಕ್ಕ ಅಮೌಂಟ್ ಆದರೂ ಪರವಾಗಿಲ್ಲ ಅಂತ ನಾನು ಇದೇ ಟೈಮಲ್ಲಿ ಆನ್ಲೈನ್ ಕೋಚಿಂಗ್, ಕಂಟೆಂಟ್ ಕ್ರಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡಿತ್ತು. ಒಂದು ಸಪ್ಲಿಮೆಂಟ್ಸ್ ತೆಗಿಲಿಕ್ಕೆ ಕೂಡ ನನ್ನ ಹತ್ರ ಹಣ ಇರಲಿಲ್ಲ. ಬರೀ ಮನೆ ಫುಡ್ ತಿನ್ಕೊಂಡೇ ನಾನು ನನ್ನ ಬಾಡಿನ ಮೇಂಟೈನ್ ಮಾಡ್ತಿದ್ದೆ. 1 ರೂಪಾಯಿನೂ ಕೂಡಿಟ್ಟು ಆಲ್ಮೋಸ್ಟ್ ಎಲ್ಲ ಸಾಲನು ಕ್ಲಿಯರ್ ಮಾಡಿದೆ. ಇದೇ ಟೈಮಲ್ಲಿ ನನ್ನ ಅಪ್ಪನಿಗೆ ಸ್ಟ್ರೋಕ್ ಆಯಿತು. ಜಿಮ್ಮಲ್ಲಿ ಯಾರನ್ನು ನಾನು ನಂಬ್ಕೊಂಡಿದ್ದೆ ಅವರೇ ನನಗೆ ಮೋಸ ಮಾಡಿದ್ರು. ಅಷ್ಟೇ ಇಲ್ಲಾಂದ್ರೂ ನಾನು ಬೇರೆ ಕೆಲಸ ಮಾಡಬೇಕಾಗಿ ಬಂತು. ಈ ಟೈಮಲ್ಲಿ ದೀಕ್ಷಿತ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ನನಗೆ ನನ್ನ ಮೇಲೇನೆ ಕಾನ್ಫಿಡೆನ್ಸ್ ಇಲ್ಲದಾಗ ಅವರೇ ನನ್ನನ್ನು ಮೋಟಿವೇಟ್ ಮಾಡಿತ್ತು. ಒಟ್ಟಿಗೆ ಸೇರಿ ಜಿಮ್ಮಲ್ಲಿ ತುಂಬಾ ಈವೆಂಟ್ಸ್ ಮಾಡಿದ್ವಿ. ಕ್ಲೈಂಟ್ಸ್ಗೆ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ವಿ. ನಾನು ನನ್ನ ಮೇಲೆ, ನನ್ನ ನಾಲೆಜ್ ಮೇಲೆ ತುಂಬಾ ವರ್ಕ್ ಮಾಡಿದೆ. ಇದರ ಕಾರಣದಿಂದಾಗಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಆವತ್ತಿನಷ್ಟು ಕಷ್ಟ ನೋಡಿದ್ದಕ್ಕೆ ಬಹುಶಃ ಇವತ್ತು ನಾವು ಇಷ್ಟು ಹಂಬಲ್ ಆಗಿದ್ದೀವಿ ಅಂತ ಅನಿಸ್ತದೆ. ಫಿಟ್ನೆಸ್ ಗ್ಯಾರೇಜ್ 5 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ನಾನು ಎಲ್ರಿಗೊಂದು ದೊಡ್ಡ ಆಫರ್ ತರ್ತಿದ್ದೇನೆ. ಅದು ಏನಂತ ನಾನು ಬೇಗನೆ ರಿವೀಲ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.